ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಕಡಲೆಬೇಳೆ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ದೇವ್ರಿಗೆ ನೈವೇದ್ಯಕ್ಕೆಲ್ಲ ಈ ರೀತಿ ಬೇರೆ ಬೇರೆ ಸ್ವೀಟೆಲ್ಲ ಮಾಡಿಟ್ರೆ ತುಂಬಾ ಒಳ್ಳೆಯದು. ದೇವ್ರಿಗೂ ಇಷ್ಟ ಆಗಿರುತ್ತೆ, ನಮಗೂ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಒಂದು ಹೊಸ ಥರ ಮಾಡೋಣ ಅಂತ ಹೇಳಿ ಕಡಲೆಬೇಳೆ ಪಾಯಸನ ನಾವು ಬೇರೆ ರೀತಿ ಮಾಡ್ಬೋದು. ಈ ರೀತಿ ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಇಲ್ಲಿ ಒಂದು ಬೌಲಷ್ಟು ಅಂದರೆ ನೀವು ಯಾವ ಬೌಲು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು, ನಾನು ಒಂದು ಮೀಡಿಯಮ್ ಬೌಲಲ್ಲಿ ಒಂದು ಬೌಲು ಕಡಲೆಬೇಳೆನ ತೊಗೊಂಡು, ನೀವು ಹಾಲಲ್ಲಿ ಬೇಕಾದ್ರೂ ನೀವು ಬೇಯಿಸ್ಕೋಬೋದು ಅಥವಾ ನೀರಲ್ಲಾದ್ರೂ ನೀವು ಬೇಯಿಸ್ಕೋಬೋದು. ಬಟ್ ನೀರು ಜಾಸ್ತಿ ಇಡಬೇಡಿ, ಅಂದರೆ ಒಣಗಿರೋದ್ರಿಂದ ನಿಮಗೆ ಒಂದು ಮೀಡಿಯಮಲ್ಲಿ ಇಟ್ಬಿಟ್ಟು ಅದಕ್ಕೆ ಬೇಕಾದಷ್ಟು ಮಾತ್ರ ಹಾಕಿ, ಯಾಕೆಂದರೆ ಮತ್ತೆ ತೆಳುವಾಗಿಬಿಡುತ್ತೆ ಪಾಯಸ. ಹಾಗಾಗಿ ಇವಾಗ ಕಡಲೆಬೇಳೆನ ಲಿಡ್ಡನ್ನ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ಬೇಯಕ್ಕೆ ಇಟ್ಕೊಂಡೆ. ಮತ್ತು ಪಕ್ಕದ ಗ್ಯಾಸಿಗೆ ಅದನ್ನು ಇಟ್ಬಿಟ್ಟು ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅದೇ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಅದು ನೀರು ಕಾಯಲಿ ಅಷ್ಟರೊಳಗೆ ನಾನು ಇಲ್ಲಿ ರುಬ್ಕೊಳ್ಳೋದಕ್ಕೆ ಒಂದು ಜಾರ್ ತೊಗೊಂಡು ಇಲ್ಲಿ ಬಾದಾಮಿ ಒಂದಿಡಿ, ಗೋಡಂಬಿ ಒಂದಿಡಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೇಲಿ ಸ್ವಲ್ಪ ಗಸಗಸೆ, ನೀವು ಗಸಗಸೆ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ನಿಮಗೆ ಇಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ಹಾಕ್ಕೊಂಡ್ರು ಸಾಕು, ಇಲ್ಲಾಂದರೆ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡಿ. ಬಟ್ ಪಾಯಸಕ್ಕೆ ಗಸಗಸೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಇಲ್ಲಿ ನಾನು ತೆಂಗಿನಕಾಯಿ ತೊಗೊಂಡಿಲ್ಲ, ಒಣಕೊಬ್ಬರಿ ತೊಗೊಂಡಿದ್ದೀನಿ. ನೀವು ತೆಂಗಿನಕಾಯಿ ತೊಗೊಂಡು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಟೇಸ್ಟು. ಅಥವಾ ನಿಮಗಿಲ್ಲ ತೆಂಗಿನಕಾಯಿ ಇಲ್ಲ ಅಂದರೆ ಒಣಕೊಬ್ಬರಿ ಹಾಕಿ ಮಾಡ್ಬೋದು. ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ದಪ್ಪ ಇರುತ್ತಲ್ವ, ನೀರು ಹಾಕಿದ್ರೆ ಅಷ್ಟು ಬೇಗ ನುಣ್ಣಗಾಗಲ್ಲ. ಅದಕ್ಕೆ ಸ್ವಲ್ಪ ಪುಡಿ ಮಾಡಿಬಿಟ್ಟು ಆಮೇಲೆ ಈ ರೀತಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಕಡಲೆಬೇಳೆ ಬೇಯಕ್ಕಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ, ಅಂದರೆ ಅದನ್ನು ಒಂದು 5ರಿಂದ 6 ವಿಷಲ್ ಹಾಕಿಸ್ಕೋಬೇಕು. ಕಡಲೆಬೇಳೆ ನೆನೆಸಿದ್ರೆ ಬೇಗ ಏನೋ ಬೆಂದ್ಬಿಡುತ್ತೆ, ಅದು ನೆನೆಸಿರಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಇನ್ನೊಂದು ಪಾತ್ರೆಗೆ ನೀರು ಕಾಯೋದಕ್ಕೆ ಇಟ್ಟಿದ್ನಲ್ಲ, ಇದಕ್ಕೆ ನಾನು ಇಲ್ಲಿ ಸಬ್ಬಕ್ಕಿನ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಅಂದರೆ ಇದನ್ನು ಸಬ್ಬಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಕೊಂಡು ನಾವು ನೋಡ್ಕೋತಾ ಇರಬೇಕು. ಯಾಕೆಂದರೆ ತುಂಬ ಬೆಂದೋಗ್ಬಿಟ್ರು ಮುದ್ದೆ ಥರ ಆಗಿಬಿಡುತ್ತೆ. ಆವಾಗ ನಮಗೆ ಪಾಯಸ ನೀಟಾಗಿ ಬರಲ್ಲ, ಒಂಥರ ಲೋಳೆ ಥರ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡಿ ಸಬ್ಬಕ್ಕಿನ ನಾನು ಬೇಯಿಸ್ಕೊಂಡು, ಅಂದರೆ ಒಂದು 3/4% ಬೆಂದಿರಬೇಕು. ಯಾಕೆಂದರೆ ಈ ರೀತಿ ಸೋಸ್ಕೊಂಡೋಗಲೇ ಆಲ್ಮೋಸ್ಟ್ ಅದು ಅಳ್ಕೊಬಿಡುತ್ತೆ. ಹಾಗಾಗಿ ಮತ್ತು ಪಾಯಸಕ್ಕೆ ಹಾಕ್ದಾಗಲೂ ಫುಲ್ಲು ಮೆತ್ತಗಾಗಿಬಿಡುತ್ತೆ. ಈಗ ನಾವಿನ್ನೂ ಮತ್ತೆ ಬಿಸಿ ಮಾಡಬೇಕಾದಾಗ ಅದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇಲ್ಲಿ ಸೋರ್ಗಟ್ಟೋದ್ರಲ್ಲಿ ಅದನ್ನು ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡು ಮೇಲ್ಗಡೆ ನೀರು ಹಾಕಿ, ತಣ್ಣೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾವು ಹಾಗೇ ಬೇಯೋಕೆ ಹಾಕಿರ್ತೀವಿ ಒಂದು, ಮತ್ತು ಬಿಸಿಯಾಗಿದ್ದರೆ ತುಂಬಾ ಬೆಂದ್ಬಿಡುತ್ತೆ ಸಬ್ಬಕ್ಕಿ. ಹಾಗಾಗಿ ಅದಕ್ಕೆ ಸ್ವಲ್ಪ ತಣ್ಣೀರೆಲ್ಲ ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ನಾನು ಕಡಲೆಬೇಳೆ ಬೇಯಿಸಿದ್ನಲ್ಲ, ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ, ಅಂದರೆ ವಿಷಲೆಲ್ಲ ಹೋದ್ಮೇಲೆ ಓಪನ್ ಮಾಡಿ ಇವಾಗ ಅದು ನೋಡಿ ಕರೆಕ್ಟಾಗಿ ಬೆಂದಿದೆ. ತೀರಾ ಕಲಸು ಹೋಗಬಾರ್ದು, ತೀರಾ ಬೇಯ್ದಲ್ಲೇ ಇರಬಾರ್ದು. ಏಕೆಂದರೆ ಮತ್ತೆ ನಾವು ಸಕ್ಕರೆ ಎಲ್ಲ ಹಾಕಿದಾಗ ತುಂಬ ದಪ್ಪ ಆಗಿಬಿಡ್ತವೆ ಕಾಳುಗಳು, ಬೇಗ ಸ್ವೀಟ್ ಹಾಕಿದಾಗ ಸ್ವಲ್ಪ. ಹಾಗಾಗಿ ಇಷ್ಟು ಬೆಂದಿದ್ರೆ ಸಾಕು. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ನಾನು ಆವಾಗಲೇ ಕೊಬ್ಬರಿ, ಗಸಗಸೆ, ಡ್ರೈ ಫ್ರೂಟ್ಸ್ನ ರುಬ್ಬಿಟ್ಟು ಇಟ್ಕೊಂಡಿದ್ನಲ್ಲ, ಅದನ್ನು ಇದ್ರ ಜೊತೆಲಿ ಹಾಕೋತಾ ಇದ್ದೀನಿ. ಇವಾಗ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಳ್ಳಿ. ಅಂದರೆ ಜಾರಲ್ಲಿ ಸ್ವಲ್ಪ ಇನ್ನೂ ಪೇಸ್ಟ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ತುಂಬ ನೀರು ಹಾಕಿಲ್ಲ ನಾನಿಲ್ಲಿ, ಬಟ್ಟು ಕೊಬ್ಬರಿ, ಗಸಗಸೆ ಅದನ್ನು ರುಬ್ಬಿರೋದು ಮತ್ತು ಹಾಲು ಇಷ್ಟೇ ನಾನು ಹಾಕಿರೋದು. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಇನ್ನೂ ಹೆಚ್ಚಿಸ್ಕೋಬೋದು. ಬಟ್ ಕಡಲೆಬೇಳೆ ಪಾಯಸ ಅಂದರೆ ಸ್ವಲ್ಪ ಥಿಕ್ನೆಸ್ ಇರಬೇಕು. ಹಾಗಾಗಿ ಇದಕ್ಕೆ ನೀವು ಸಬ್ಬಕ್ಕಿ ಇಲ್ಲಾಂದರೆ ಶಾವಿಗೆ ಬೇಕಾದ್ರೂ ಹಾಕ್ಕೋಬೋದು, ಅದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೊಬ್ಬರಿ ಬದಲು ತೆಂಗಿನಕಾಯಿ ಹಾಕಿ ಇನ್ನೂ ರುಚಿ ಬರುತ್ತೆ. ನಾನಿಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತಾಯಿದ್ದೆ, ಹಾಗಾಗಿ ಇಲ್ಲಿ ಕೊಬ್ಬರಿನ ಹಾಕಿದ್ದೀನಿ. ಏಕೆಂದರೆ ಕಾಯಿ ಪೂಜೆಗೆ ಒಡೆದಿರೋದೇ ತುಂಬ ಇತ್ತು. ಹಾಗಾಗಿ ಅದನ್ನು, ಯಾಕೆಂದರೆ ಎಡೆಗಿಡುವಾಗ ನಾವು ಪೂಜೆ ಮಾಡಿರೋದನ್ನ ಹಾಕಬಾರ್ದಲ್ವ, ಸಪ್ರೇಟ್ ಹಾಕಬೇಕು. ಅದಕ್ಕೆ ಹಾಗಾಗಿ ನಾನು ಕೊಬ್ಬರಿ ತುರಿನ ಹಾಕಿದ್ದೀನಿ. ನೀವು ಬೇಕು ಅಂದರೆ ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇವಾಗ ಹಾಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು, ಇವಾಗ ಸಕ್ಕರೆನೂ ನಾನಿಲ್ಲಿ ನಾನು 1.5 ಬೌಲ್, ಅಂದರೆ ಒಂದು ಮೀಡಿಯಮ್ ಬೌಲಲ್ಲಿ ತೊಗೊಂಡಿದ್ದೀನಿ. ಯಾಕೆಂದರೆ ತುಂಬ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ. ಮತ್ತು ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ಸು ಒಂದು ಮೀಡಿಯಮ್ ಆಗಿರಬೇಕು. ತುಂಬ ಸಪ್ಪೆ ಆದರೆ ಇದು ತಿನ್ನೋದಕ್ಕಾಗಲ್ಲ. ಹಾಗಾಗಿ ಸಬ್ಬಕ್ಕಿ ಮತ್ತು
ಕಡಲೆಬೇಳೆಗೆ ಸ್ವಲ್ಪ ಸ್ವೀಟ್ ಇರಲೇಬೇಕು, ತುಂಬ ಸಪ್ಪೆ ಇರೋಂಗಿಲ್ಲ, ತುಂಬ ಸ್ವೀಟು ಇರೋಂಗಿಲ್ಲ. ಹಾಗಾಗಿ ಅಷ್ಟನ್ನು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಇವಾಗ ನಾನು ಸಬ್ಬಕ್ಕಿನ ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಇದನ್ನು ಚೆನ್ನಾಗಿ ಒಂದು ಕುದಿಸ್ಕೋಬೇಕು. ಯಾಕೆಂದರೆ ಸಕ್ಕರೆ ಎಲ್ಲ ಹಾಕಿರ್ತೀವಲ್ವ, ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಂದಾಗ ಚೆನ್ನಾಗಿ ಈ ರೀತಿ ಅಂದರೆ ತಳ ಹಿಡಿದು ಬಿಡೋ ಚಾನ್ಸ್ ಇರುತ್ತೆ. ಅಂದರೆ ಸ್ಟೀಲಿಂದ್ರಲ್ಲಿ ಯಾವ್ದಾರಲ್ಲೂ ಮಾಡೋದಾದರೆ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉಕ್ಕಿಬಿಡುತ್ತೆ. ಆವಾಗ ಉಕ್ಕಿದ್ರೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಸಣ್ಣಗೆ ಕುದಿಯುವಾಗ ನಾವಿಲ್ಲಿ ಏಲಕ್ಕಿ ಪೌಡರು ಮತ್ತು ಒಣಶುಂಠಿ ಪೌಡರ್ ಬರುತ್ತಲ್ಲ ಪಾಯಸಕ್ಕೆ, ಅದು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ನೀವು ಹಾಕಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬರೀ ಏಲಕ್ಕಿ ಪುಡಿ ಒಂದು ಹಾಕ್ಕೊಳ್ಳಿ. ನಾನಿಲ್ಲಿ ಜಾಯಿಕಾಯಿ ಪುಡಿ ಮತ್ತು ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ 3 ಹಾಕ್ಕೊಂಡಿದ್ದೀನಿ. ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ಪಾಯಸ ತುಂಬ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಕಡಲೆಬೇಳೆ ಪಾಯಸ. ಅಂದರೆ ಕೆಲವರು ರವೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ನಮ್ಗೆ ರವೆ ಎಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ, ಅಕ್ಕಿ ಆಗಲಿ ರವೆ ಆಗಲಿ ಹಾಕಿದ್ರೆ. ಮತ್ತು ಇಲ್ಲಿ ನೀವು ಬೆಲ್ಲನ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿದ್ದೀನಿ, ನೀವು ಬೆಲ್ಲ ಹಾಕಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಎತ್ತಿಟ್ಕೊಂಬಿಟ್ಟು ಅದೇ ಗ್ಯಾಸ್ ಮೇಲೆ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು ಇಲ್ಲಿ 1-2 ಸ್ಪೂನ್ ತುಪ್ಪ ಹಾಕಿ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಏಕೆಂದರೆ ನಿಮಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಬೇಕು ಅಂದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ದ್ರಾಕ್ಷಿ ಯಾರು ಇದ್ರೊಳಗಡೆ ಹಾಕಿದ್ರೆ ಯಾರೂ ತಿನ್ನೋದಿಲ್ಲ, ಸಪ್ರೇಟ್ ಆಗೇ ತಿಂತಾರೋ ಹೊರತು ಈ ರೀತಿ ಪಾಯಸಕ್ಕೆ, ಕೇಸರಿಬಾತ್ಗೆ ಇವೆಲ್ಲ ಹಾಕಿದ್ರೆ ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಬರೀ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ ಇಂಥವು ಮಾತ್ರ ಹಾಕ್ತೀನೋ ಹೊರತು ನಾನು ಅದು ಹಾಕಿದ್ರೂ ಎತ್ತಿಡ್ತಾರೆ, ಅದ್ರ ಬದಲು ಹಾಗೆ ತಿಂತಾರಲ್ವ ಅಂತ ನೀವು ಅಷ್ಟೇ ತಿನ್ನಂಗಿದ್ರೆ ಹಾಕಿ, ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ, ಹಾಗೆ ತಿಂದ್ಕೊಳ್ಬೋದಲ್ವ. ಹಾಗಾಗಿ ಏನೋ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಬಿಟ್ಟು ತಿನ್ನಲ್ಲ, ಮಾಡಲ್ಲ, ಯಾಕೆ ವೇಸ್ಟ್ ಮಾಡಬೇಕು. ಯಾವ್ದು ತಿಂತಾರೋ ಅದರಲ್ಲೇ ರುಚಿಯಾಗಿ ಮಾಡೋದು ತುಂಬಾ ಒಳ್ಳೆಯದು. ನೋಡಿ ಇವಾಗ ಪಾಯಸ ರೆಡಿಯಾಗಿದೆ. ಬಟ್ ಇಷ್ಟು ತಿಕ್ನೆಸ್ ಇದೆ, ತಣ್ಣಗಾದರೆ ತುಂಬ ಗಟ್ಟಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ನಾನು ದೇವ್ರೆಡೆಗೆ ಅಂತಲೇ ಮಾಡಿದೆ, ತುಂಬ ಮಾಡ್ತಾಯಿರ್ತೀನಿ ದೇವ್ರ ಪೂಜೆಗೆ ಅಂತೇಳಿ ಅದು ಇದು. ನೀವು ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.